ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ ಇವತ್ತು ನನ್ನ ತಂಗಿ ಮದುವೆ, ಸೊ ಅದಕ್ಕೆ ಎಲ್ಲರೂ ರೆಡಿ ಆಗಿದ್ದೀವಿ. ಸಖತ್ತಾಗಿ ರೆಡಿ ಆಗೋರೆ, ನೋಡೋಣ ಮದುವೆ ಹಿಂಗಾಗುತ್ತೆ ಮತ್ತು ಏನೇನು ಮಾಡ್ತೀವಿ ಎಲ್ಲ ವಿಡಿಯೋನು ಆದಷ್ಟು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕೆ ಮಾಡ್ತೀವಿ. ಫ್ಯೂಚರ್ ಬ್ಲಾಗರ್ ರೀಲ್ಸ್ ಮಾಡೋಣ ತಡಿ ಮೊದಲ. ಆಮೇಲೆ ನೀವು ಒಬ್ರು ಹೇರ್ ಸ್ಟೈಲು, ಒಬ್ರು ಮೇಕಪ್ಪು, ಅಕ್ಕ ಫುಲ್ ಬ್ಯುಸಿ ಆಗೋಗೋರೆ. ರೆಡಿ ಆಗಿದ್ದೀನಿ ಗೈಸ್. ನಮ್ಮಪ್ಪ ಇಲ್ಲಿ ಸರಿ ಮಾಡ್ತಾ ಇದ್ರು, ಅದು ಉಲ್ಟಾ ಪಲ್ಟಾ ಪಡ್ಸ್ಕೊಂಡಿತ್ತು ಅಂತ. ಹುಡುಗಿಯವ್ರಮ್ಮ, ನಮ್ಮಮ್ಮ, ನಮ್ಮಪ್ಪ, ಚಲ್ವೆ ಮಾವನ ಮಗು, ಮದುವೆ ಹುಡುಗಿ. ಮತ್ತು ಫೋಟೋ ಶೂಟ್ ಮೇಲೆ ಮುಗಿಸಿ ಇವಾಗ ನಾವು ತಿಂಡಿ ತಿನ್ನೋಕೆ ಹೋಗ್ತಿದ್ದೀವಿ. ತಿಂಡಿ ಬಂದು ಪಲಾವ್, ಇಡ್ಲಿ ವಡೆ ಇದ್ದಿದ್ದು ಇವಳು ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ದಾಳೆ. ಸರ್ ಪಲಾವ್ನೇ ತಿನ್ನೋಣ ಇವಾಗ ಹೋಗಿ. ಪಲಾವು ಕೇಸರಿ ಬಾತು ಇವಳೇ ಮಾಡಿಸಿರೋದು. ಇಡ್ಲಿ ವಡೆನೇ ಚೆನ್ನಾಗಿದೆ. ಸೊ ಇವಾಗ ಹುಡುಗನ ಕಡೆಯವ್ರು ಬಂದಿದ್ರು. ನಮ್ಮ ವರ್ಷ ಕಾಲು ತೊಳೆದು ಒಳಗಡೆ ಕರ್ಕೊಂಡ್ವಿ. ಇವರಿಗೂ ಸುಸ್ತಾಗಿ ಕಾಲ ಸಾಕೊಂಡು ಅದಕ್ಕೆ ಇವಾಗ ಹುಡುಗನ ಕಡೆಯವ್ರು ಬಂದಿದ್ದಾರೆ. ಇವಾಗ ತಾಳಿ ಕಟ್ಸೋದು ಒಳಗಡೆ, ಅದಕ್ಕೆ ನಮ್ಮ ಅಮ್ಮವ್ರೆಲ್ಲರೂ ರೆಡಿ ಮಾಡ್ಸವ್ರೆ. ಮತ್ತೆ ಮದುವೆ ಹುಡುಗಿ ಗೋಲ್ಡ್ ಕಲರ್ ಸ್ಯಾರಿ ಹಾಕೊಂಡಿದ್ಲು. ಮತ್ತೆ ನಮ್ಮ ಎರಡು ಚಿಟಾಣಿಗಳು ನಾವು ಮಾಡೋ ಕೆಲಸನ ಅವ್ರು ಮಾಡ್ತಿದ್ರು. ಸೊ ನಾವು ಫ್ರೀ ಆದ್ವಿ. ನಂದು ಕಾಲನ್ನ ಒತ್ಕೊಂಡು ಇವಾಗ ನಾವು ರೂಮ್ ಒಳಗೆ ಬಂದ್ವಿ. ಇವಾಗ ರಿಸೆಪ್ಷನ್ನಿಗೆ ರೆಡಿ ಮಾಡೋಕ್ಕೆ ಅವರು ಬಂದಿದ್ದಾರೆ. ಸೀರೆ ಪಿಕ್ ಮಾಡ್ತಿದ್ರು. ಇವಾಗ ತಾಳಿ ಕಟ್ಟಿ ಅದು ಅದ್ರದ್ದೆಲ್ಲ ಆಗಿ ರಿಸೆಪ್ಷನಿಗೆ ರೆಡಿ ಆಗೋಕ್ಕೆ ಹುಡುಗಿ ಹೋಗಿದ್ದಾಳೆ. ಇವಾಗ ನಾವು ಸೀರೆ ಎಲ್ಲ ಚೇಂಜ್ ಮಾಡಿಬಿಟ್ಟು ರಿಸೆಪ್ಷನ್ ಔಟ್ಫಿಟ್ ಹಾಕೋಬೇಕು. ಅಪ್ಪ ಸುಸ್ತಾಗೋಗೈತೆ, ಓಡಾಡಿ ಕೈ ಕಾಲೆಲ್ಲ ನೋವು, ಈ ಶಕೆಲಿ ಆಯ್ತಾ ಇಲ್ಲ. ಫಸ್ಟ್ ಅದು ಔಟ್ಫಿಟ್ ಚೆನ್ನಾಗೈತೆ, ಇದನ್ನು ಚೇಂಜ್ ಮಾಡೋಕ್ಕೆ. ಔಟ್ಫಿಟ್ ಹೆಂಗಿದೆ ಕಮೆಂಟ್ ಮಾಡಿ. ಮತ್ತು ನನ್ನ ಸೀರೆ ಮುಂದೆಯಿಂದ ಹಿಂಗೆ ಕಾಣಿಸ್ತಿತ್ತು. ನನಗೆ ಇದೇ ಥರ ಸೀರೆ ಬೇಕು, ಪ್ಲೈನ್ ಕಾಣಿಸ್ಬೇಕು ಅಂತಲೇ ತೊಗೊಂಡೆ. ಬಟ್ ಸೀರೆ ವರ್ಕ್ ಇತ್ತು. ಹಿಂದ್ಗಡೆ ನಾನು ಜಡೆಗೆ ಹಾಕಿದ್ದೀನಲ್ವ, ಅದು ನನ್ನ ತಂಗಿರು ಇಸ್ಕೊಬಿಟ್ಟೆ. ಪಾರ್ಲರ್ ಅವ್ರು ಬಂದು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು. ಮದುವೆ ಅವ್ರಿಗೆ ಇನ್ನೂ ಫೋಟೋ ಶೂಟ್ ಮುಗ್ದಿಲ್ಲ. ರಿಸೆಪ್ಷನಿಗೆ ರೆಡಿ ಮಾಡಬೇಕು. ಅವಳು ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಅರಂದಾಶಿ ಶಾಸ್ತ್ರನೂ ಆಯಿತು, ಇದು ಆಯಿತು, ಸಪ್ತಮದಿ ಅದು ಆಯಿತು. ಇವಾಗ ಫೋಟೋ ತೆಗ್ಸೋಕೆ ಹೋಗೋರೆ. ನಿದ್ದೆ ಆದ್ಮೇಲೆ ನನಗೆ ನಿದ್ದೆ ಬರ್ತಾವ, ಕಣ್ಣೆಲ್ಲ ಒಳಗೆ ಹೋಗಿ ಅಪ್ಪ ಈ ಹುಡುಗಿ ಮಲ್ಕೊಂಡಿಲ್ಲ ಅಂತ ಕರ್ಕೊಂಡು ಎದ್ದೋದು. ಸಾಕಾಗೋಯ್ತು ಅವ್ರ ಅಕ್ಕನ ಮದುವೆ ಮಾಡಿ. ಯಾವಾಗ ಮದುವೆ ಮುಗಿಸಿ ಮನೆಗೆ ಹೋಯ್ತೀನೋ ಅನಿಸ್ತೈತೆ ಹುಡುಗಿಗೆ. ಆಮೇಲೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಶಾಸ್ತ್ರ ಮುಗಿದ 2 ಗಂಟೆ. ಸೊ ನಾವು ರೆಡಿ ಆಗಿಬಿಟ್ಟು ಬರೋದಿಗೆ ಹುಡುಗಿನೇ ಆಗಲೇ ರೆಡಿ ಮಾಡಿ ರಿಸೆಪ್ಷನಿಗೆ ನಿಲ್ಲಿಸ್ಬಿಟ್ರು. ಅವರು ರಿಸೆಪ್ಷನ್ ಲುಕ್ ಹೆಂಗಿದೆ ಕಮೆಂಟ್ ಮಾಡಿ. ಸೊ ಇವಾಗ ಫಸ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗ್ಬಿಡೋಣ, ಇಲ್ಲಾಂದರೆ ಆಮೇಲೆ ಜನ ಬಿಡಲ್ಲ, ಫುಲ್ಲು ಸಂಜೆ ಟೈಮ್ ಆಗೋಗುತ್ತೆ. ಆಮೇಲೆ ತಂದಿರೋ ಕೇಕು ಕೂಡ ಮೆಲ್ಟ್ ಆಗುತ್ತೆ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಇವಾಗ ನನ್ನ ತಮ್ಮ ಕೇಕ್ ಕಟ್ ಮಾಡ್ಸೋಣ ಬಾ 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 ಅಂತ ಹಿಂಸೆ ಮಾಡಿದ ನೋಡಿ. ರಿಸೆಪ್ಷನ್ದು ಡ್ರೆಸ್ ಚೇಂಜ್ ಮಾಡಿದ್ದೀವಿ. ಇವಾಗ ಊಟ ಮಾಡಬೇಕು. ಊಟ ಮಾಡೇ ಇಲ್ಲ, ತುಂಬ ಟೈಮ್ ಆಗೋಯ್ತು. ಊಟನೇ ಖಾಲಿ ಆಗೋಗುತ್ತೆ ಅನ್ಸುತ್ತೆ. ತುಂಬ ಚೆನ್ನಾಗಿದ್ದಾರೆ. ಇವಾಗ ಫೋಟೋಸ್ ತೆಗೆಸ್ಕೊಂಡು ಈ ಡ್ರೆಸ್ಸಲ್ಲಿ ಹೋಗಿ ಊಟ ಮಾಡೋಣ. ನಮ್ಮ ಮಸೂರು ಇವಾಗ ಫೋಟೋ ಶೂಟ್ ಮಾಡಿಸ್ತಾ ಇದೆ. ಲಿಪ್ಸ್ಟಿಕ್ ತಿಂತು ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಊಟಕ್ಕೆ ಹೋಗೋಣ. ಮದುವೆ ಹುಡುಗಿ ಜೊತೆ ಆಮೇಲೆ ಬಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಊಟಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಊಟ ಖಾಲಿ ಆಗಿರುತ್ತೆ ಅಂದರೆ ಎಲ್ಲ ವೆರೈಟೀಸ್ ಇರುತ್ತೆ ಅಂತ. ನೋಡಾಗ ಗಂಟೆ ತಿನ್ಕೊಂಡು ಹೊಟ್ಟೆ ಲೋಡಾಗಿದೆ. ಸೊ ಇದಾಗಿತ್ತು ನಂದು ರಿಸೆಪ್ಷನ್ ಔಟ್ಫಿಟ್ಟು. ಬೇಕು ಅಂತ ಹುಡುಕಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ, ಅಂತೂ ಒಳ್ಳೆ ಕಾಂಪ್ಲಿಮೆಂಟ ಬಂತು. ಇವಾಗ ಹುಡುಗಿ ಜೊತೆನೋ ಫೋಟೋನು ತೆಗ್ಸಾಯ್ತು. ಅದಕ್ಕೆ ಈ ಡ್ರೆಸ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಚೂಡಿದಾರ್ ಹಾಕೊಂಡು ಹೋಗ್ಬೇಕು. ಹುಡುಗನ ಮನೆಗೆ ಇಷ್ಟು ಗ್ರ್ಯಾಂಡ್ ಡ್ರೆಸ್ ಹಾಕೊಂಡು ಹೋಗೋಕ್ಕಾಗಲ್ಲ. ಅಡ್ಲು ದಂಡಿಯಾಗಿ ನಾನು, ನನ್ನ ತಮ್ಮ, ನನ್ನ ಕಸಿನು ಅವ್ರು ನಾವಿಬ್ಬರು ಹೋಗ್ತಿದ್ದೀವಿ. ಸೊ ಸುಮ್ಮನೆ ಯಾಕಿಷ್ಟು ಇದು ನೋಡಿ ಎಷ್ಟು ಇನ್ನು ಹಾಕೊಂಡು ಹೋಗೋದು ಅಂತ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಇವಾಗ ಅಷ್ಟೇ. ಸೊ ಅಡ್ಲದಂಗೆ ಆಗಿ ಹೋಗೋಕ್ಕೆ ನಾನು ಈ ಔಟ್ಫಿಟ್ನ ಆನ್ಲೈನಿಂದ ತರಿಸ್ಕೊಂಡಿದ್ದು. ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ.
ಅವತ್ತೇನು ಬ್ಲ್ಯಾಕ್ ಸೂಟ್ ಬೇಕು 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 ಅಂತ ಹಠ ಮಾಡಿ ತೆಗೆಸ್ಕೊಂಡಿದ್ದು ಹುಡುಗ. ಕ್ಯಾಮ್ರಲ್ಲಿ ತೆಗೆಸ್ಕೊಂಡಿರೋ ಫೋಟೋ ಈ ಜಮಾನಕ್ಕೆ ಬರಲ್ಲ ಅಂದ್ಬಿಟ್ಟು ಫೋನಲ್ಲೇ ಇಲ್ಲಿ ಸ್ವಲ್ಪ ಫೋಟೋಸ್ನ ತೆಗೆಸ್ಕೊತಾ ಇದ್ರು, ಫ್ಯಾಮಿಲಿ ಫೋಟೋ ಎಲ್ಲನೂ. ಹೆಂಗಿತ್ತು ಮದುವೆ ಮಗಳೇ? ಅದಕ್ಕೆ ನಮ್ಮ ಗೊಂಬೆ ಮದುವೆ ಆಯ್ತು, ಮನೆಗೆ ಹೋಗ್ತಿದೀವಿ ಏನೋ ಅನ್ನೋ. ಊಟನ ಮಾಡಿಲ್ಲ, ಏನೇ ಹೇಳಲ್ವಾ? ಬರೀ ಭರತಣ್ಣನ ಹತ್ರ ಹೋಗೋದಲ್ವಾ ನಮ್ಮ ಮಗಳು, ಇವನ ಹತ್ರನೂ ಹೋಗಲ್ಲ, ಇವನ ಹತ್ರಕ್ಕೂ ಹೋಗಲ್ಲ. ಓ ಇವಾಗ ನಿಖಿ ಮಾಮಂತ ಕೇಸ್ ಸ್ಕೆಚ್ ಆಗ್ತಾವಳೆ ಮತ್ತೆ. ಅವಳಿಗೆ ಆಗಲ್ಲ, ಅವಳು ಎತ್ಕೊಂಡು ಹೋಗ್ತಿರೋ ನೋಡಲ್ಲಿ. ಅಂತೂ ಮದುವೆ ಮುಗಿಯೋಕೆ ಬಂತು. ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರು, ನಾವಿಲ್ಲಿ ಫ್ಯಾಮಿಲಿ ಫೋಟೋಗೆ ನಿಂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ನಿಂತ್ಕೊತಾ ಇದ್ವಿ. ಇವರು ಅಲ್ಲಿ ನಿಂತ್ಕೊಳ್ಳಿ ಇಲ್ಲಿ ನಿಂತ್ಕೊಳ್ಳಿ ಅಂತ ಫುಲ್. ಸೊ ಇದೇ ಲಾಸ್ಟ್ನೇ ಶಾಸ್ತ್ರ, ಇದನ್ನ ಮಾಡಾದ್ಮೇಲೆ ಅವಳನ್ನ ಕಳಿಸ್ಕೊಡ್ತೀವಿ ನಾವು. ಸೊ ಅಂತೂ ಎಂಡ್ ಆಫ್ ದ ಡೇ ಅವಳನ್ನ ಫುಲ್ ಎಲ್ಲರೂ ಹತ್ಕೊಂಡು ಕಳಿಸ್ಕೊಡ್ತಾ ಇದ್ದಾರೆ. ಅವಳು ಮಾತ್ರ ಫುಲ್ಲು ಖುಷಿಯಿಂದೇ ಬರ್ತೀನಿ ಬಿಡು ನಾಳೆ ಅಂತ ಅಂದ್ಕೊಂಡು ಹೋದ್ಲು. ಆದರೆ ಎಲ್ಲರ ಮುಖ ಮಾತ್ರ ಫುಲ್ಲು ಸಪ್ಪೆ ಆಗಿತ್ತು, ಎಲ್ಲರೂ ಅಳ್ತಾಯಿದ್ರು ಅವಳೊಬ್ಳನ್ನ ಬಿಟ್ಬಿಟ್ಟು. ಸೊ ಇವಾಗ ಅಲ್ಲಿ ನಾವು ಊರಿಗೆ ಬಂದಿದ್ವಿ, ಅವ್ರದ್ದು ಸಿಟಿ ಹತ್ರನೇ ಊರು. ಊರಲ್ಲಿ ಒಂದೊಂದು ಊರಲ್ಲಿ ಈ ಥರ ಮಾಡ್ತಾರೆ, ಹುಡುಗ ಹುಡುಗಿನ ಒಳಗೆ ಕರ್ಕೋಬೇಕಾದ್ರೆ ಡ್ರಮ್ಟೆಲ್ಲಿ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಊರೆಲ್ಲ ಸುತ್ಕೊಂಡು ಕರ್ಕೊಂಡು ಹೋಗೋದು. ಅಪ್ಪ ಅವರೆಂತೂ ಕುಣಿತ ಗೊತ್ತಿದ್ರು, ನಮಗಂತೂ ಬೆಳಗ್ಗೆಯಿಂದ ಮದುವೆ ಮಾಡಿ ಸಾಕಾಗಿ ಎಲ್ಲರ ಮುಖ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಯಾವಾಗ ಇವರು ನಮ್ಮನ್ನು ಒಳಗೆ ಕರ್ಕೋತಾರೆ ಅನಿಸಿತ್ತು. ಆದರೆ ಈ ತಾತನ ಡ್ಯಾನ್ಸ್ ಮಾತ್ರ ನನಗೆ ನಗು ಬರ್ತಾಯಿತ್ತು, ಈ ತಾತನ ಡ್ಯಾನ್ಸ್ ನೋಡಿ. ಅದನ್ನೇ ಮತ್ ನಾನ್ ಹೇಳ್ತಾ ಇರೋದು ಹಂಗ್ ಮಾಡಿ ಏನಾರು ಮಾಡಕ್ಲ ಅಂತ ಇದ್ರಿ ಮಾಡ್ಬೇಕು ಜಾಗ ಬಿಡೋಣಂದ್ರಲ್ಲ ಅದಕ್ಕೆ. ತೆಗಿರಿ, ಏನ್ ಸಿಕ್ಕತ್ತ ತೆಗಿರಿ, ತೆಗಿ, ಏನ್ ಸಿಕ್ಕತ್ತದ? ಬ್ಯಾಳ ಇಲ್ವಾ ಇವಿಲ್ವಾ? ತೆಗಿ ತೆಗಿ ತೆಗಿ, ಹಾಕೊಂಡಿ. ನಿಮ್ಗೆ ಏನ್ ಸಿಕ್ಕತ್ತೆ? ಕಡಲೆ ಬೇಡ ತೆಗಿರಿ. ದೀಪ ಹಿಡಿಯಲತ್ತು.